ಸ್ನೇಹಿತರೆ, ಇದು ನಮ್ಮ ಊರಿನ ರಂಗಪ್ಪ ದೇವರು. ಇದಕ್ಕೆ ಫಸ್ಟ್ ಬಂದ ಇಲ್ಲಿ. ಇದು ಮನೆ ಅಂದ್ರೆ ಇಲ್ಲಿಗೆ 4-5 ವರ್ಷದಿಂದ ಆಗೈತೆ ನೋಡಿ. ಇದು ಪುಟ್ಟದಾಗಿ ಕಟ್ಟಿದ್ದಾರೆ ಲಕ್ಕಮ್ಮನ ಗುಡಿನ. ಎಷ್ಟು ಚೆನ್ನಾಗಿದೆ ನೋಡಿ, ಪುಟ್ಟದಾಗಿ ಒಂಥರ ಚೆನ್ನಾಗಿ ಕಾಣ್ತಾಳೆ ನನ್ನ ತಾಯಿ. ನೋಡಿ ಸ್ನೇಹಿತರೆ, ನಮ್ಮ ಆಂಜನೇಯನ ಗುಡಿ ಇಷ್ಟು ಪುಟ್ಟದಾಗೈತೆ. ದೊಡ್ಡದಕ್ಕೆ ಹೋಗುತ್ತೆ, ಯಾವಾಗ ಟ್ರಾನ್ಸ್ಫರ್ ಆಗುತ್ತಾ ಗೊತ್ತಿಲ್ಲ. ಐ ಆಮ್ ವೇಟಿಂಗ್. ರಂಗಪ್ಪನ ಗುಡಿ ಹತ್ರ ಹೆಂಗೈತೋ ಇಲ್ಲೋ ಹಂಗೆ ಐತೆ, ದೀಪದ ಕಂಬದ ಥರನೇ. ಇದೇನು ದೀಪದ ಕಂಬ ಯಾವುದೋ ಗೊತ್ತಿಲ್ಲ. ಇದು ನಾಗರಪ್ಪ ಕಲ್ಲು. ನಾಗಪ್ಪ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ನಮ್ಮ ಭಾಗ್ಯ ಸಿಕ್ಕಿದ್ಲು, ಹಳೆ ದೋಸ್ತಿ. ಇವರೆಲ್ಲ SLC ಫ್ರೆಂಡ್ಸ್ನವರು. ಅವಳು ಫುಲ್ ಶಾಕ್ ಆಗ್ತದಾಳೆ. ಫೇಸ್ ಔಟ್ ಮಾಡ್ತೀನಿ ಅಷ್ಟೇ, ಮುಗೀತು. ಮತ್ತಿನೇನಮ್ಮ? ಸರಿ, ಬಾಯ್, ಹೋಗ್ತೀವಿ. ವರ್ಷ ಅಗ್ನಿಗೊಂಡ ಆಗುತ್ತಲ್ಲ, ಅದ್ರದ್ದು ಇದು ರಾಶಿ ನೋಡಿ. ಎಲ್ಲ ವರ್ಷ ಏನ್ ಸುಡ್ತಾರ ಅದನ್ನೆಲ್ಲ ಸುತ್ತೂರ ಇದು ಮಾಡ್ತಾರೆ. ಇದು ನೀರಿನ ಟ್ಯಾಂಕರ್ ನಮ್ಮ ಊರಿಗೆ ಇದು ಮಾಡ್ತಾರೆ. ಸ್ನೇಹಿತರೆ, ಇದು ದ್ಯಾಮಲಮ್ಮನ ಗುಡಿ ಏನಾಯ್ತೋ ಅದು. ಅಮ್ಮನವ್ರು ಎಷ್ಟು ಚೆನ್ನಾಗಿ ಮಿಂಚುತ್ತಾ ಇದ್ದಾರೆ. ಅದ್ ಲೈಟಿಂಗ್ ಚೆನ್ನಾಗೈತೆ, ಲೈಟಿಂಗ್ ಮಾಡ್ಸಿದ್ದಾರೆ, ಚೆನ್ನಾಗಿ ಮಾಡ್ಸಿದ್ದಾರೆ. ಇಲ್ಲೆಲ್ಲ ಫ್ಯಾನ್ ಸವಿತಾ ಐತೆ ನೋಡಿ, ಚೆನ್ನಾಗಿ ಒಂಥರ ಶೈನಿಂಗ್ ಆಗಿ ಚೆನ್ನಾಗಿ ಕಾಣ್ತದಾಳೆ ನನ್ನ ತಾಯಿ. ದ್ಯಾಮಲಮ್ಮ ದೇವಸ್ಥಾನ ಐತೇನೋ, ಅಲ್ಲಿ ಒಂದೆರಡು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದಾವೆ. ಇದೊಂದು, ತಿರ್ಗ ಗಣೇಶದ್ದೊಂದು, ಅಲ್ಲೊಂದು ನೋಡಿ. ಸ್ನೇಹಿತರೆ, ಇದು ನಮ್ಮ ಬಾಲ್ಯದ ಮಿಡ್ಲ್ ಸ್ಕೂಲ್ ಅಂದ್ರೆ ಪ್ರಾಥಮಿಕ ಶಿಕ್ಷಣ ನಾವಿಲ್ಲೇ ಮಾಡಿದ್ದು ನೋಡಿ. ಇವಾಗ ಕತ್ಲಲ್ಲಿ ಏನು ಕಾಣ್ತಿಲ್ಲ, ಬಟ್ ಕಾಂಪೌಂಡ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಹಳೆ ಕಾಂಪೌಂಡ್, ನಾವಿದ್ದಾಗ ಆಗಿದ್ದು. ಅಲ್ಲಿಂದ ಆ ಕಡೆಗೆ ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಅಂದ್ರೆ ನಾವೆಲ್ಲ ಹೋದ್ಮೇಲೆ ಹಳೆ ಬ್ಯಾಸ್ನದ್ದು ಆಗೈತೆ ನೋಡಿ. ಇದು ಅಲ್ಲಿಂದ ಆ ಕಡೆಗೆ, ಇಲ್ಲಿಂದ ಇದೆಲ್ಲ ಹಳೆ ಕಟ್ಟಡ, ನಾವಿದ್ದಾಗ ಆಗಿರೋದು. ಇದು ಎಲ್ಲ ಖಾಲಿ ಖಾಲಿ, ಯಾಕಂದ್ರೆ ಇಷ್ಟೊತ್ತಿಗೆ ಆಲೆ ಪೂಜೆ ಆಗಿ ಎಲ್ಲ ಆಗಿರುತ್ತಲ್ಲ, ಹಾಗಾಗಿ ಜನಗಳು ಆಲೆ ಬಂದು ಹೋಗಿರ್ತಾರೆ. ನಮ್ಮ ದೇವಸ್ಥಾನ ತೊಳಕ್ಕೆ ಇಕ್ತಾ ಇದೀವಿ ಕಾಲ್ನ. ಮೈಲಿಂಗೇಶ್ವರ ಹೆಂಗ್ ಕಾಣ್ತದ. ಇದು ಟೈಲ್ಸ್, ಕರೆ ಟೈಲ್ಸ್ ಹಾಕಿದಾರೆ ನೋಡಿ. ಸ್ನೇಹಿತರೆ, ಇದು ತಿಮ್ಮಪ್ಪನ ದೇವಸ್ಥಾನ. ತಿರ್ಗಾ ಮೈಲಿಂಗೇಶ್ವರ ಅದೊಂದು, ಇದೊಂದು ಅಷ್ಟೇ ಇರೋದು. ಇಲ್ಲಿ ಸಿಂಪಲ್ ಆಗೈತಿ ಇದನ್ನು ಒಂದ್ ಕಡೆಗೆ. ಸ್ನೇಹಿತರೆ, ಇಲ್ಲಿ ಎಲ್ಲಮ್ಮ ಮತ್ತೆ ನರಸಿಂಹದೇವ್ರು ಐತೆ, ಅದಕ್ಕೆ ಬಂದಿದ್ವಿ. ಇದು ನರಸಿಂಹದೇವ್ರು, ಆ ಕಡೆದು ಎಲ್ಲಮ್ಮ. ಇದು ಚಿಕ್ಕ ಗುಡಿ, ಹಳೇದು ಅನ್ಸಿದ್ರೆ ಒಂದ್ ಸ್ವಲ್ಪ ರೀಸೆಂಟ್ಲೇ ಆಗಿದ್ದು, ಅಂದ್ರೆ ಸ್ವಲ್ಪ ಲೇಟ್ ಆಯ್ತು. ಇದು ನರಸಿಂಹದೇವ್ರು. ಸ್ನೇಹಿತರೆ, ಇದು ಎಲ್ಲಮ್ಮನ ದೇವಸ್ಥಾನ. ಸಿಂಪಲ್ ಆಗೈತೆ ಅಷ್ಟೇ, ಇನ್ನೇನು. ಇವರು ನಮ್ಮ ಸರ್ರು, ಪ್ರಾಥಮಿಕ ಶಾಲೆ ಸರ್ರು, ತಿಪ್ಪೇಸ್ವಾಮಿ ಸರ್ ಅಂತಂದು. ನಮಗೆ ಒಂಥರ ಇಂಗ್ಲೀಷು, ಮ್ಯಾಥ್ಸು ಅವೆರಡು ನಾನು ಇವ್ರ ಹತ್ರ ಕಲ್ತಿದ್ದು. ಇವ್ರು ಯಾಕಂದ್ರೆ ಟೀಚರು ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಬ್ಜೆಕ್ಟ್ನ ಕೆಲವ್ರು ಮಾಡ್ಬೇಕಾಯ್ತು. ಹಾಗಾಗಿ ನನಗೆ ಸಿಕ್ಕಿದ್ದಂತೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಹಳಬ್ರು ಸಿಕ್ಕಾಗ ಒಂಥರ ಖುಷಿ ಆಗುತ್ತಲ್ಲ, ಆ ಖುಷಿ ಹೇಳಕ್ಕಾಗಲ್ಲ ಅಂತಾರಲ್ಲ ಹಂಗೆ. ಸ್ನೇಹಿತರೆ, ಇದು ಮಾರಮ್ಮ ದೇವಸ್ಥಾನ, ನಮ್ಮೂರಿನ ಗ್ರಾಮ ದೇವತೆ ಇವಳು ನೋಡಿ. ಈ ಶೈನಿಂಗ್ ಇವೆಲ್ಲ ಚೆನ್ನಾಗಿ ಮಾಡ್ಸಿದ್ದಾರೆ. ಮೊನ್ನೆ ಮಾರಮ್ಮನ ಜಾತ್ರೆ ಪ್ರಯುಕ್ತ ಒಂದ್ ಸ್ವಲ್ಪ ಇದು ಕೋಣ ಬಿಡ್ಬೇಕಾಯ್ತು, ಅವಾಗ ಪೂಜೆ ಮಾಡಿದಾಗ ಇವೆಲ್ಲ ಲೈಟಿಂಗ್ಸ್ ತಂದಿರೋದು. ಒಳಗಡೆ ಏನಿದಾವ ಅವೆಲ್ಲ ಹುಡುಗರು ಇದು ಮಾಡಿ ತಂದಿದ್ದಾರೆ ನೋಡಿ. ಇಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಚೆನ್ನಾಗೈತೆ. ಇದೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ. ಇದು ಎಲ್ಲ ನಕ್ಷತ್ರಾಕಾರ ಎಲ್ಲ ತೆಗೆದ್ಬಿಟ್ಟು ನೋಡಿ, ಈ ತರ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ಮಾರಮ್ಮನ ದೇವಸ್ಥಾನ ಹಿಂಗ್ ಕಾಣ್ತಾ ಇದೆ, ಮಿಂಚಿಂಗ್ ಒಳ್ಳೆ. ನನ್ನ ತಾಯಿ ಕ್ಯಾಮ್ರಾ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಫಿಕ್ಸ್ ಮಾಡಿ ತೆಗಿಬೇಕಲ್ಲ, ಚೆನ್ನಾಗೈತೆ. ಬಾರಮ್ಮ ಸ್ನೇಹಿತರೆ, ಇದು ನಮ್ಮ ಫ್ಯಾಮಿಲಿ. ಇಲ್ಲೊಂದೈತೆ, ಇಲ್ಲೊಂದು ಮಕ್ಕ ಐತೆ, ಇದೊಂದೈತೆ. ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕಪಿ. ನಮ್ಮಮ್ಮ ಯಾಲೆ ರವಂಡ್ ಹಾಕಕ್ಕೂ ಹೋಗಿಲ್ಲ, ಚಪ್ಪಲಿ ರೆಡಿ ಮಾಡ್ಕೊಂಡು ಮನೆಗೆ ಹೋಗ್ತದಳು ನೋಡಿ.